ಹಾಯ್ ಸದ್ರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ತುಂಬ ದಿವಸ ಆದಮೇಲೆ ಮತ್ತೆ ಡ್ಯೂಟಿನ ಶುರು ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ, ಯಾವುದಪ್ಪ ಅಂತಂದರೆ ಆ್ಯಸ್ ಯೂಶಲಿ ನಿಮಗೆಲ್ಲ ಗೊತ್ತಿದೆ, ರ್ಯಾಪಿಡೋ ಮತ್ತು ಪೋರ್ಟರ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಇವತ್ತು ಎಷ್ಟು ರನ್ನಿಂಗ್ಸ್ ಆಗುತ್ತೆ ಅಂತ. ಬೆಳಗ್ಗೆನೇ ಡ್ಯೂಟಿನ ಆನ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 9 o'clock. ಸೊ ಇವಾಗ ಡ್ಯೂಟಿನ ಆನ್ ಮಾಡಿಬಿಟ್ಟು ಒಂದು 6 o'clock ವರ್ಗೂ ಡ್ಯೂಟಿ ಮಾಡಿ ಅದಾದಮೇಲೆ ಮನೆಗೆ ಬರೋಣ ಅಂತ. ಯಾಕಂತಂದರೆ ಎಡಿಟಿಂಗ್ ಮಾಡಬೇಕು ಸ್ವಲ್ಪ. ಅದಾದಮೇಲೆ ನಮಗೆ ನಿಜ ಹೇಳ್ಬೇಕಂದ್ರೆ ಡ್ಯೂಟಿ ಮಾಡುವಾಗ ಅಷ್ಟು ಕಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಡ್ಯೂಟಿ ಮಾಡ್ಕೊಂಡು ಮನೆಗೆ ಬಂದಮೇಲೆ ಸಿಕ್ಕಾಬಡೆ ಕಷ್ಟ ಆಗೋದು. ಯಾಕಂದರೆ ವೀಡಿಯೋ ಶೂಟ್ ಮಾಡ್ಕೊಂಡು ಬಂದಿರ್ತೀನಿ, ಎಡಿಟ್ ಮಾಡಬೇಕು, ಸಾಕಾಗಿರುತ್ತೆ, ನಿದ್ದೆ ಎಳಿತಾ ಇರ್ತದೆ, ಮೈಕೈ ನೋವ್ತಾ ಇರ್ತದೆ. ಆವಾಗ ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡಬೇಕಂತಂದರೆ ಅವಾಗಿರೋಂಥ ಕಷ್ಟ ನಿಜವಾಗ್ಲೂ ಇನ್ಯಾರಿಗೂ ಬೇಡ. ಸೊ ಒಂದು ಕಡೆ ಮಲ್ಗ್ಬಿಡೋಣ ಅನಿಸುತ್ತೆ, ಒಂದು ಕಡೆ ವೀಡಿಯೋ ಬೇರೆ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ. ಅದರಲ್ಲೂ ಬೇರೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ವೀಡಿಯೋ ಸರಿಯಾಗಿ ಹಾಕಲಿಲ್ಲ. ಸೊ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್ ಬನ್ನಿ, ಯಾವುದಾದ್ರೂ ಡ್ಯೂಟಿ ಸಿಗುತ್ತಾ ಅಂತ ನೋಡೋಣ. ಈಗ 2 ಅಪ್ಲಿಕೇಶನ್ನ ಡ್ಯೂಟಿ ಆನ್ ಮಾಡ್ತೀನಿ. ಈಗ ರ್ಯಾಪಿಡೋ ಆನ್ ಮಾಡಿದ್ದೀನಿ, ರ್ಯಾಪಿಡೋ ಜೊತೆಗೆ ಪೋರ್ಟರು ಆನ್ ಮಾಡ್ಕೊಂಡಿದ್ದೀನಿ. ಸೊ 2 ಅಪ್ಲಿಕೇಶನ್ ಆನಲ್ಲಿದೆ. ನೋಡೋಣ ಬನ್ನಿ ಯಾವ ಅಪ್ಲಿಕೇಶನಲ್ಲಿ ಫಸ್ಟ್ ಆರ್ಡ್ರ್ ಬರುತ್ತೆ ಅಂತ. ರ್ಯಾಪಿಡೋದಲ್ಲೇನು ಆರ್ಡ್ರ್ ಬರ್ತಾ ಇದ್ದಾವೆ, ಬಟ್ ಆದರೆ ಎಲ್ಲ ಆರ್ಡರ್ಸು ಎತ್ಕೊಳ್ಳೋಕ್ಕಾಗಲ್ಲ. ವೆಯ್ಟ್ ಮಾಡಿ ನಮ್ಗೆ ಯಾವ ಆರ್ಡ್ರ್ ಬೇಕೋ ಆ ಆರ್ಡ್ರ್ ಎತ್ಕೋಬೇಕು. ಸೊ ನೋಡಿ ಬಂತು ಯಾವುದೋ ಪೋರ್ಟ್ರಲ್ಲಿ ಹೊಸನಗರ 89 ರೂಪಾಯಿ. ಪಿಕಪ್ಪೇ 3 ಕಿಲೋಮೀಟ್ರ್ ಐತೆ. ಸೊ ಇನ್ನೊಂದೇನಪ್ಪ ಅಂದರೆ ಪೋರ್ಟ್ರಲ್ಲಿ ಬಂದುಬಿಟ್ಟು ಬೇಜಾರೇನಪ್ಪ ಅಂತಂದರೆ ಪಿಕಪ್ಗೆ ಯಾವುದೇ ರೀತಿ ಅಮೌಂಟ್ ಕೊಡೋಲ್ಲ, ಓನ್ಲಿ ಡ್ರಾಪ್ಗೆ ಕೊಡೋದು. ಸೊ ಅದರಿಂದ ಅಷ್ಟು ದೂರ ಹೋಗಿ ಪಿಕಪ್ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನಿಸುತ್ತೆ. ಸೊ ಬನ್ನಿ ಯಾವುದಾದ್ರೂ ಸಿಗುತ್ತೋ ಅಂತ. ಡ್ಯೂಟಿನ ಶುರು ಮಾಡಿಕೊಂಡು ಮನೆಯಿಂದ ಆಚೆ ಬಂದೆ. ಬೆಳಗ್ಗೆ ಏನಪ್ಪ ಅಂತಂದರೆ ಡ್ಯೂಟಿನ ಶುರು ಮಾಡಿದಾಗ ಒಂದೊಳ್ಳೆ ಆರ್ಡ್ರ್ಗಳು ಬಂದುಬಿಟ್ರೆ ಮಾತ್ರ ಮಸ್ತಾಗಿರ್ತದೆ. ಇನ್ ಕೇಸ್ ಏನಾದರೂ ಸರಿಯಾಗಿ ಆರ್ಡ್ರ್ ಬಂದಿಲ್ಲ, ವೆಯ್ಟ್ ಮಾಡಬೇಕು ಆರ್ಡ್ರಿಗೋಸ್ಕರ ಅಂತಂದರೆ ಒಂಚೂರು ಬೇಜಾರೇ ಆಗಿಬಿಡ್ತದೆ. ಯಾಕೆಂದರೆ ಬೆಳಗ್ಗೆ ಅನ್ನೋದು ಒಂಥರ ಮೈಂಡ್ ಅನ್ನೋದು ಒಂಥರ ರಿಫ್ರೆಶ್ ಆಗಿರ್ತದೆ, ಸರಿನಾ. ಒಳ್ಳೆ ತರಕಾರಿ ಥರ ಇರ್ತದೆ ಬೆಳಗ್ಗೆ. ಅದೇನಾದರೂ ಕರೆಕ್ಟಾಗಿ ಒಳ್ಳೊಳ್ಳೆ ಆರ್ಡ್ರ್ಗಳು ಬಂದುಬಿಟ್ಟಾಗ ಡ್ಯೂಟಿ ಮಾಡೋಕ್ಕೆ ಒಂಥರ ಮಜಾ ಬರ್ತದೆ. ಇಲ್ಲ ಕೇಸ್ ಏನಾದರೂ ಸರಿಯಾಗಿ ಡ್ಯೂಟಿ ಬಂದಿಲ್ವಾ ತೋ ಒಂಥರ ಒಣಗೋಗಿರೋ ತರಕಾರಿ ಥರ ಆಗ್ಬಿಡ್ತದೆ ಮೈಂಡು. ಏನಪ್ಪ ಆರ್ಡ್ರ್ಗಳೇ ಸರಿಯಾಗಿ ಬರ್ತಿಲ್ಲ, ಇಷ್ಟೊತ್ತು ವೆಯ್ಟ್ ಮಾಡ್ಬೇಕು, ಹಂಗೆ ಅಂತ ಈ ಥರ ಮೈಂಡ್ಸೆಟ್ ಬಂದುಬಿಡ್ತದೆ. ಬಟ್ ಇನ್ನೊಂದೇನಂತಂದರೆ ಪಿಕಪ್ ಜಾಸ್ತಿ ಎಳಿತಾವನಪ್ಪ ರ್ಯಾಪಿಡೋದಲ್ಲಿ ಇತ್ತೀಚೆಗೆ. 2.5 ಕಿಲೋಮೀಟ್ರ್ ಪಿಕಪ್ಗಂತೆ 2.5 ಕಿಲೋಮೀಟ್ರ್ ಡ್ರಾಪು. ಕಂಪ್ನಲ್ಲಿ HBR ಲೇಔಟ್ RT ನಗರಿಂದ ಬೇಡ ಯಾವುದಾದ್ರೂ ಸರ್ಜಿ ಒಂದು 50 ರೂಪಾಯಿ 30 ರೂಪಾಯಿ ಇರ್ಬೇಕು ಅಂತ ಆರ್ಡ್ರ್ ಎತ್ಕೊಂತೀನಿ ಬೆಳಗ್ಗೆ ಫಸ್ಟ್ನೇ. ಅದು ಪೋರ್ಟ್ರಲ್ಲಿ ಬರ್ತೈತೆ 2.2. ವೇಸ್ಟ್ ಇದು, ವೇಸ್ಟ್ ಅಂದರೆ ವೇಸ್ಟು. ಸೊ ಬನ್ನಿ ನೋಡೋಣ ಯಾವುದಾದ್ರೂ ಆರ್ಡ್ರ್ ಸಿಕ್ಕಿದ್ರೆ ಎತ್ಕೊಂಡು ನಿಮಗೆ. ಯಾವುದೋ ಒಂದು ಆರ್ಡ್ರ್ ಬರ್ತಾಯಿದೆ 2.1 ಪಿಕಪ್ ಹೆಬ್ಬಾಲ ನಾಗವಾರ ಡ್ರಾಪು, ಬರೀ 59 ರೂಪಾಯಿ. ಈ ಆರ್ಡ್ರ್ ನಾನು ಹೋಗಿದ್ದೀನಿ ಅಂತಂದರೆ ಕೈಗೆ ಕೊಡ್ತಾರೆ ಚೊಂಬು ಆಗಿಬಿಡುತ್ತೆ. ಸೊ ವರ್ಕೌಟ್ ಆಗೋಲ್ಲ. 1 ಕಿಲೋಮೀಟ್ರ್ ಪಿಕಪ್ಪು 2.5 ಡ್ರಾಪು 57 ರೂಪಾಯಿ. ಧ್ರುವದೇಶ್ ಹೋಂಡ ವೇನಪ್ಪ ಬೇಡ. ನನಗೆ ಹೆಂಗಿರಬೇಕು ಗೊತ್ತಾ, ಪಿಕಪ್ಪು 1 ಕಿಲೋಮೀಟ್ರ್ ಒಳಗಡೆ ಇರಬೇಕು. ಡ್ರಾಪು ಎಲ್ಲಾದರೂ ಓಕೆ ಹೋಗ್ಬಿಡ್ತೀವಿ, ಬಟ್ ಆದರೆ ಪಿಕಪ್ ಮಾತ್ರ 1 ಕಿಲೋಮೀಟ್ರ್ ಒಳಗಡೆ ಇದ್ರೇ ಒಂಥರ ಡ್ಯೂಟಿ ಮಾಡೋಕ್ಕೆ ಒಂಥರ ಮಜಾ ಬರೋದು. ಮಾರ್ಟಿನ್ ನಗರದಲ್ಲಿ ಇದ್ದಿದ್ದೆ ಕೆಲವು ಸಿಗ್ನಲ್ಗಳು, ಆ ಸಿಗ್ನಲ್ಗಳು ಈಗ ತೆಗೆದುಬಿಟ್ಟಿದ್ದಾರೆ. ಸರಿಯಾಗಿ ಯೂಸ್ ಆಗ್ತಿಲ್ಲ ಅಥವಾ ಸ್ಟಾಪ್ ಮಾಡಿದ್ದಾರೆ ಗೊತ್ತಿಲ್ಲ. ಸೊ ಯಾರೋ ನನಗೆ ಗೊತ್ತಾಗಿದ್ದ ಇನ್ಫಾರ್ಮೇಷನ್ ಏನಪ್ಪ ಅಂದರೆ RT ನಗರದಲ್ಲಿ ವಿತೌಟ್ ಸಿಗ್ನಲ್ ಮಾಡಬೇಕು ಅನ್ನೋ ಪ್ಲ್ಯಾನು ಅಂತ. ಬಟ್ ಆದರೆ ಅದು ರಿಯಲಿ ಇನ್ನೂ ಗೊತ್ತಿಲ್ಲ. ಬಟ್ ಸ್ವೇರ್ ಹೇಳ್ತೀನಿ, ನಮ್ಮ RT ನಗರದಲ್ಲಿ ಏನಾದರೂ ವಿತೌಟ್ ಸಿಗ್ನಲ್ ಮಾಡಿಬಿಟ್ರೆ ಅದೋ ಗತಿ ಆಗ್ಬಿಡ್ತೀವಿ ಅಷ್ಟೇ ನಮ್ಮ ಕತೆ. ಯಾಕಂತಂದರೆ ಮೊದಲೇ ರ್ಯಾಶ್ ಡ್ರೈವ್ ಹೊಡೆಯೋದು ನಮ್ಮ ಏರಿಯಾದಲ್ಲಿ ಹುಡುಗರುಗಳು. ಇನ್ನು ಸಿಗ್ನಲ್ಗಳಿಲ್ಲ ಅಂದರೆ ಕೇಳಬೇಕಾ. ಸೊ ಅಷ್ಟೇ ಏನು ಕತೆ. ಸೊ ಗೈಸ್ ಒಂದು ಆರ್ಡ್ರ್ ಬಂದಿದೆ ಜಕ್ಕೂರಿಗೆ. ಆ್ಯಕ್ಚುಲಿ 30 ರೂಪಾಯಿ ಸರ್ಜು, 70 ರೂಪಾಯಿ ಏನೋ ಆರ್ಡ್ರು, 90 ರೂಪಾಯಿ ಏನೋ ಬಂದೈತೆ. 6 ಕಿಲೋಮೀಟ್ರ್ ಏನೋ, ಮೇ ಬಿ 6 ಇಲ್ಲ ಅನಿಸುತ್ತೆ, 5 ಕಿಲೋಮೀಟ್ರ್ ಏನೋ ಇತ್ತು ಅನಿಸುತ್ತೆ. ಸೊ ಕಸ್ಟಮರ್ ಪಿಕಪ್ ಲೊಕೇಶನ್ ಅಂದರೆ ಹೋಗ್ತಾ ಇದ್ದೀನಿ. ಬ್ಯಾಗ್ ಎತ್ಕೊಂಡು ನೀವೇನಾ? ಬ್ಯಾಗ್ OTP 4551 ಹೆಲ್ಮೆಟ್. ಆರ್ಡ್ರು ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದು ಬಂದಿದ್ದು ಮಾನ್ಯತಾ ಟೆಕ್ ಬ್ಯಾಕ್ ಸೈಡು, ನಿಯರ್ ಬೈ ನಾಗವಾರ ಹತ್ರ. ಸೊ ಆ್ಯಕ್ಚುಲಿ ಗೇಟ್ ಹತ್ರನೇ ಡ್ರಾಪ್ ಮಾಡಬೇಕಾಗಿತ್ತು, ಬಟ್ ಆದರೆ ಒಳಗಡೆ ಇದು ಇಲ್ಲೇ ಬಿಡಲಾ. $89 ಸ್ಕ್ಯಾನರಾ?
ಥ್ಯಾಂಕ್ ಯು. ಸೊ ಗೈಸ್ ಫಸ್ಟ್ನೇ ಆರ್ಡ್ರ್ ಕಂಪ್ಲೀಟ್ ಆಯಿತು 89 ರುಪೀಸು. ಸೊ ಈಗ ಎರಡನೇ ಆರ್ಡ್ರ್ ನೋಡಬೇಕು. ಇದು ಬಂದು ಆ್ಯಕ್ಚುಲಿ नहीं मैं वो उसको बोल दिया ना. हाँ वो स्पीड आए तो ठीक है सॉरी. ಸೊ ಗೈಸ್ ಈಗ ಡ್ರಾಪ್ ಲೊಕೇಶನ್ ಹತ್ರ ಬಂದು ಡ್ರಾಪ್ ಮಾಡಿದೆ. ಫಸ್ಟ್ನೇ ಆರ್ಡ್ರು 89 ರುಪೀಸ್. ಈಗ ಎರಡನೇ ಡ್ಯೂಟಿಗೋಸ್ಕರ ವೆಯ್ಟ್ ಮಾಡಬೇಕು. ಈಗ ನಾನಿರೋದು ಬಂದು ಮಾನ್ಯತೆಟೆಕ್ ಬ್ಯಾಕ್ ಸೈಡು. ಇವೆಲ್ಲ ಬಂದ್ಬಿಟ್ಟು ಆಫೀಸ್ಗಳು. ಸೊ ಇಲ್ಲಿಂದ ಇವಾಗ ರಿಟರ್ನ್ ಸಿಗೋದು ಡೌಟು. ಅಲ್ಲಿಂದ ಈ ಕಡೆಗೆ ಜಾಸ್ತಿ ಬರ್ತವೆ, ಯಾಕಂತಂದರೆ ಈಗೆಲ್ಲ ಆಫೀಸಿಗೆ ಬರೋದ್ರಿಂದ ಬೆಳಗ್ಗೆ ಹೊತ್ತು ಇಲ್ಲಿಂದ ರಿಟರ್ನು ಡೌಟು ಸಿಗೋದು. ಸೊ ಈಗ ರ್ಯಾಪಿಡೋನ ಆನ್ ಮಾಡಿರೋದ್ರಿಂದ ಪೋರ್ಟ್ರನ್ನ ಆಫ್ ಮಾಡಿದೆ, ಯಾಕಂದರೆ ಬಡ್ಕಂತ ಇತ್ತು ಯಾವುದಾವುದೋ ಬೇರೆ ಕಡೆ ಎಲ್ಲ ತಲೆನೋವು ಬಂದ್ಬಿಟ್ಟು ಆಫ್ ಮಾಡಿದೆ. ಈಗ ನೋಡೋಣ, ಅದನ್ನು ಆನ್ ಮಾಡ್ತೀನಿ. ಸೊ ಯಾವುದಾದ್ರೂ ಸಿಗುತ್ತಾ ನೋಡೋಣ ಬನ್ನಿ. ಲೊಕೇಶನ್ ಹತ್ರ ಬಂದಿದ್ದೀನಿ, ಬನ್ನಿ ಕಸ್ಟಮರ್ಗೆ ಕಾಲ್ ಮಾಡೋಣ. ಇದು ನಮ್ಮ ಎರಡನೇ ಆರ್ಡ್ರ್. ನೇಮ್ हाँ दीपक 9301 9301. ಇಲ್ಲ ಮೇಡಮ್, $89. ಸ್ಕ್ಯಾನಾ ಮ್ಯಾಮ್? ಥ್ಯಾಂಕ್ ಯು ಮ್ಯಾಮ್. ಸೊ ಗೈಸ್ ತುಂಬ ಹೊತ್ತಿಂದ ವೆಯ್ಟ್ ಮಾಡಿದೆ, ಯಾವುದು ರ್ಯಾಪಿಡೋದಲ್ಲಿ ಬಂದಿರಲಿಲ್ಲ. ಪೋರ್ಟ್ರಲ್ಲಿ ಒಂದು ಲೋಕಲ್ ಆರ್ಡ್ರ್ ಬಂತು. ಸೊ ತುಂಬ ಹೊತ್ತು ವೆಯ್ಟ್ ಮಾಡ್ತಿದ್ದೆ, ಇದಕ್ಕೆ ಯಾವುದೋ ಬಂದಿದ್ದು ಬರಲಿ ಅಂತ ಲೋಕಲ್ ಆರ್ಡ್ರ್ ಒಂದು 82 ರೂಪಾಯಿ ಎತ್ಕೊಂಡಿದ್ದೀನಿ. ಸೊ ಕಸ್ಟಮರ್ ಲೊಕೇಶನ್ ಹತ್ರ ಬಂದು ಕಸ್ಟಮರ್ಗೆ ಕಾಲ್ ಮಾಡ್ತಾಯಿದ್ದೀನಿ. 3rd ಫ್ಲೋರ್ ಅಂತ ಹಾಕಿದ್ದಾರೆ, ಬಟ್ ಯಾವುದು ಅಂತ ಗೊತ್ತಿಲ್ಲ. ಮೇಬಿ ನೋಡೋಣ ಇವರೇನಾ. ಬ್ರೋ ಪೋಟ್ರಾ? ಬ್ರೋ ಪೋಟರಾ? ನೇಮ್ ಏನಿಲ್ಲಿ? ಸತ್ಯಪ್ರಕಾಶ್. ಏನಿದೆ ಐಟಮು? ಪೇಮೆಂಟು ಅವರೇ ಮಾಡ್ತಾರಾ? ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಸೊ ಗೈಸ್ ಫಸ್ಟ್ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಪೋರ್ಟ್ರಲ್ಲಿ. 82 ರೂಪಾಯಿನ ಐತೆ. ಇದು ಬಂದು ಡ್ರಾಪ್ ಬಂದು ಸಂಜಯ್ ನಗರ ಬಿಟ್ಟು ಮುಂದೆ ಭದ್ರಪಳ್ಳಿ ಔಟ್ ಕಡೆಗೆ. ನೋಡೋಣ ಬನ್ನಿ ಆ ಕಡೆ ಯಾವುದಾದ್ರು ರ್ಯಾಪಿಡ್ ಬೀಳ್ತದ ಅಂತ. ಇರೋಣ ಯಾಕಣ 191 14 ಕಿಲೋಮೀಟ್ರ್ ಹೋಯ್ತು. ಸತ್ಯ ವೀರಪ್ಪ, ಕಸ್ಟಮರ್ ಕಾಲ್ ಮಾಡ್ಕೊಂಬತ್ತೀನಿ. ತೊಳಿ ಒಂದು ಸೆಕೆಂಡ್. ಒಂದು ಸೆಕೆಂಡ್. 82 ಅಣ್ಣ. ಬಿಸಿಲು ಅಂತೀರಾ? ನಿಮ್ಮದೇ ಪರವಾಗಿಲ್ಲ ಕೆಲಸ.
ಈ ಬಿಸಿಲಲ್ಲಿ ನಮಗೆ ಸೊ ಡ್ಯೂಟಿ ಮಾಡ್ತಾಯಿದ್ರೆ ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಡ್ಯೂಟಿ ಮಾಡ್ದಿರ ಆರ್ಡ್ರ್ ಬರ್ದಿರ ಎಲ್ಲಾದರೂ ಒಂದು ಸ್ವಲ್ಪ ಸೈಡಲ್ಲಿ ಈ ಥರ ನಿಂತ್ಕೊಂಡಾಗ ಬಿಸಿಲು ಹೊಡಿತದಲ್ಲ, ಅವಾಗ ಒಂಚೂರು ಕಷ್ಟ ಆಗೋದು. ಸೊ ದುಡ್ಡು ಬರ್ತಾಯಿದ್ರೆ ಒಂದು ಅಷ್ಟೊಂದೇನು ಕಷ್ಟ ಅನಿಸಲ್ಲ. ಪೋರ್ಟ್ರಲ್ಲಿ ಒಂದು ಆರ್ಡ್ರ್ ಮಾಡಿದ್ದೀನಿ, ರ್ಯಾಪಿಡೋದಲ್ಲಿ 2 ಆರ್ಡ್ರ್ ಮಾಡಿದ್ದೀನಿ ಪ್ರೆಸೆಂಟ್ಲಿ. ಸೊ ಈಗ ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಬೀಳ್ತದೆ ನೋಡಬೇಕು. ಈಗ ನಾನಿರೋಂಥ ಏರಿಯಾ ಬಂದುಬಿಟ್ಟು ದೇವಿನಗರ, ಟಾಟಾನಗರ, ಭದ್ರಾಪುಲೆ ಒಟ್ಟು ನಿಯರ್ ಬೈ. ಸೊ ನೋಡೋಣ ಬನ್ನಿ, ಯಾವುದಾದ್ರೂ ಆರ್ಡ್ರ್ ಸಿಕ್ಕಿದ್ರೆ ಮತ್ತೆ ನಿಮಗೆ ಸಿಗ್ತೀನಿ. ಇಷ್ಟ ಐಟಮು, ಪೇಮೆಂಟು, ಬಿಲ್ ಇದೆಯಾ? ಒಂದು ನಿಮಿಷ, ಸೈನಾ? ನಂಬರ್ ಅಷ್ಟಲ್ವಾ? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಇನ್ನೊಂದು ಆರ್ಡ್ರು ಪೋರ್ಟ್ರಲ್ಲಿ ಕಂಪ್ಲೀಟ್ ಮಾಡಿದೆ. 109 ರೂಪೀಸ್ ಇದು. ಬಟ್ ಆದರೆ ನನಗೆ ಕಸ್ಟಮರ್ ಪೇಮೆಂಟ್ ಮಾಡೋದು 79, ಬಿಕಾಸ್ ಮಿಕ್ಕಿದ 30 ರೂಪೀಸ್ ಬಂದುಬಿಟ್ಟು ಆನ್ಲೈನ್ ಆಗೈತೆ. ಈಗ ನಾನಿದ್ದೀನಿ ಪೀನ್ಯದಲ್ಲಿ. ನೋಡೋಣ ಇಲ್ಲಿಂದ ಯಾವುದಾದ್ರು ಲಾಂಗ್ ಆರ್ಡ್ರ್ ಸಿಗ್ತದಂತ. ಪೀನ್ಯದಲ್ಲಿ ಮೊದಲೆಲ್ಲ ಒಳ್ಳೊಳ್ಳೆ ಆರ್ಡ್ರಲ್ಲಿ ಸಿಗ್ತಿತ್ತು ಲಾಂಗು. ಬಟ್ ಆದರೆ ಈಗ ಅಷ್ಟು ಲಾಂಗ್ ಆರ್ಡ್ರಲ್ಲಿ ಸಿಗೋಲ್ಲ. ಯಾಕಂತಂದರೆ ಇಲ್ಲಿ ಮಾತಾಡ್ಕೊಂಡ್ಬಿಟ್ಟಿರ್ತಾರೆ, ಅಂದರೆ ಮೊದಲೇ ಪರ್ಸ್ನಲ್ ಆರ್ಡರ್ಸ್ ಥರ ಮಾತಾಡ್ಕೊಂಡ್ಬಿಡ್ತಾರೆ ಹುಡುಗರುಗಳು. ಸೊ ಅದಕ್ಕೆ ಇಲ್ಲಿ ಅಷ್ಟೊಂದು ಆರ್ಡ್ರ್ಗಳು ಸಿಗೋಲ್ಲ. ಸೊ ಈಗ ನಿಮಗೆಲ್ಲ ಗೊತ್ತಿದೆ, ಮಾರ್ಕೆಟಲ್ಲೂ ಅದೇ ಥರನೇ ಆರ್ಡರ್ಗಳು ಕಮ್ಮಿ ಆಗಿದೆ ಅಂತಂದರೆ ಒಂದು ರೀಸನ್ ಅದೇ, ಪರ್ಸ್ನಲಾಗಿ ಬುಕ್ ಇದು ಮಾಡ್ಕೊತಾರೆ. ಈಗ ನಾವು ಹೋಗ್ತೀವಿ, ಆರ್ಡ್ರನ್ನ ಪಿಕ್ ಮಾಡ್ತೀವಿ, ಸರ್ ನಾನು ಡೈಲಿ ಬಂದು ಪಿಕ್ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಆರ್ಡ್ರನ್ನ, ಸೊ ಪೋರ್ಟ್ರಿಗೆ ಪೇ ಮಾಡೋದು ನನಗೆ ಪೇ ಮಾಡಿ ಅಂತ ಮಾತಾಡ್ಕೊಳ್ಳೋದು. ಸೊ ಆ ಥರ ಜಾಸ್ತಿ ಮಾಡ್ತಾರೆ. ಸೊ ಅದು ತಪ್ಪು ಅಂತ ನಾನು ಹೇಳಲ್ಲ, ಬಿಕಾಸ್ ಆಫ್ ಅದೊಂದು ಟೆಕ್ನಿಕ್ ಅಷ್ಟೇ. ಬಿಕಾಸ್ ಯಾಕಂತಂದರೆ ಈಗ ಪೋರ್ಟ್ರಲ್ಲಿ ಬಂದುಬಿಟ್ಟು ಪ್ರತಿದಿನ ಇಷ್ಟೇ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಕಮಿಟ್ಮೆಂಟ್ಗಳು ತುಂಬ ಇರ್ತವೆ. ಸೊ ಅದ್ರ ಬದಲು ಈ ಥರ ಮಾತಾಡಿಕೊಂಡು ಸೊ ಕನ್ವೀನಿಯೆಂಟಾಗಿ ಅವ್ರ ಹತ್ರನೇ ಅವ್ರ ಹತ್ರನೇ ಕರೆಕ್ಟಾಗಿ ಡೈಲಿ ಎವ್ರಿ ಡೇ ಹೋಗೋದು, ಪಿಕ್ ಮಾಡೋದು ಟೈಮ್ ಟು ಟೈಮು. ಸೊ ಅವಾಗ ಏನಾಗುತ್ತೆ, ಕಸ್ಟಮರ್ಗೂ ಬಂದುಬಿಟ್ಟು ಒಂದು ಸೇಫ್ಟಿನೂ ಇರ್ತದೆ, ಪ್ಲಸ್ ಇದು ಬೇಗನೂ ತಲುಪಿಸ್ತಾರೆ ಅನ್ನೋ ಒಂದು ಇದು. ಸೊ ಆ ಥರ ಮಾತಾಡ್ಕೊಂಡು ಜಾಸ್ತಿಯಾಗಿ ಇತ್ತೀಚೆಗೆ ಪೀನ್ಯದಲ್ಲಿ ಆರ್ಡ್ರ್ಗಳು ಕಮ್ಮಿ ಆಗಿದೆ. ನನಗೆ ಗೊತ್ತಿರೋ ಪ್ರಕಾರ ಪೀನ್ಯದಲ್ಲಿ ಮೊದಲು ಎಂತೆಂಥ ಆರ್ಡ್ರ್ಗಳು ಬರ್ತಿತ್ತು ಅಂತಂದರೆ 1000, 1500, 1200 ಲಾಂಗ್ ಆರ್ಡ್ರ್ಗಳಿಗೆ ಕಮ್ಮಿನೇ ಇರಲಿಲ್ಲ ಇಲ್ಲಿ. ಆ ಥರ ಆರ್ಡ್ರ್ಗಳು ಬರ್ತಿತ್ತು. ಬಟ್ ಇತ್ತೀಚೆಗೆ ಅಷ್ಟು ಕಷ್ಟ ನಾನು ನೋಡ್ತಾ ಇಲ್ಲ. ಸೊ ನೀವೇನಾದರೂ ಆ ಥರ ನೋಡಿದ್ರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಮೆಂಟ್ ಮಾಡಿ. ಮ್ಯಾಮ್, ಪೇಮೆಂಟ್ ಅವರೇ ಮಾಡ್ತೀರಾ, ನೀವು ಮಾಡ್ತೀರಾ? ಹೌದು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಹಾಕಿದ್ರಲ್ವ ಇಲ್ಲಿ? ಅದು 1522 ಬ್ಯಾಕ್ ಸೈಡ್ ರೋಡ್ ಅಲ್ವಾ? ಓಕೆ, ಅಲ್ಲೋ ಇನ್ ಕೇಸ್ ಏನಾದರೂ ಕನ್ಫ್ಯೂಷನ್ ಆದರೆ ಕಾಲ್ ಮಾಡ್ತೀನಿ. ಹಾಂ, ಗೊತ್ತಾಯಿತು. ಓಕೆ ಮೇಡಮ್, ಅಲ್ಲಿ ಕೆಳಗಡೆ ಬರ್ತಾರಲ್ಲ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಇಲ್ಲಿ ಬ್ರದರ್, ಇಲ್ಲಿ 94. ನೀವು ಲೊಕೇಶನ್ ಸಿಗ್ನಲ್ ಆಗಿಬಿಟ್ಟಿದ್ರಿ. ಸೊ ಗೈಸ್, ಫೈನಲ್ ಆಗಿ ಡ್ಯೂಟಿನ ಆಫ್ ಮಾಡ್ಕೊಂಡು ಮನೆಗೆ ಬಂದೆ. ಸೊ ಇವತ್ತಿನ ಅರ್ನಿಂಗ್ಸ್ನ ನೋಡೋದಾದರೆ 1000 ರೂಪಾಯಿ ಆಯಿತು, ರ್ಯಾಪಿಡೋ ಮತ್ತು ಪೋರ್ಟ್ ರೈಡ್ ಅಪ್ಲಿಕೇಶನಲ್ಲಿ ಮಾಡಿರೋದು. ಆ್ಯಂಡ್ ನಾನು ಜಾಸ್ತಿ ಲಾಂಗ್ ಏನು ಮಾಡಿಲ್ಲ, ಲೋಕಲ್ ಆರ್ಡರ್ಗಳೇ ಮಾಡಿದೆ. ಮಿನಿಮಮ್ 150 ಆರ್ಡರ್ ಅಷ್ಟೇ ಮಾಡಿದ್ವಿ, ಬಿಕಾಸ್ ಆಫ್ ನಂದು ಎಲೆಕ್ಟ್ರಿಕ್ ಗಾಡಿ ಜಾಸ್ತಿ ಮೈಲೇಜ್ ಅಷ್ಟು ಬರ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಸೊ ನನಗೋದ್ರ ಪ್ರಕಾರ ಪೆಟ್ರೋಲ್ ಗಾಡಿನೇ ಬೆಸ್ಟ್ ಅಪ್ಪ ಡೆಲಿವರಿ ಜಾಬ್ಗೆ. ಸೊ ಫೈನಲಿ ನಾನು ಬಂದ್ಬಿಟ್ಟೆ. ಅಂದರೆ ಜಾಸ್ತಿ ಹೊತ್ತೇನು ಮಾಡಿಲ್ಲ, 1000 ಚಿಲ್ಲರೆ ಏನಾಯಿತು. ಸೊ ಅಷ್ಟು ಮಾಡ್ಕೊಂಡು ಬಂದ್ಬಿಟ್ಟೆ. ಯಾಕಂತಂದರೆ ವೀಡಿಯೋನ ಎಡಿಟ್ ಮಾಡಬೇಕು, ಸೊ ಕೆಲಸ ಜಾಸ್ತಿ ಇದೆ. ಆ್ಯಂಡ್ ಇನ್ಸ್ಟಾಗ್ರಾಮ್ಗೂ ವೀಡಿಯೋ ಮಾಡಬೇಕು. ಸೊ ಎಡಿಟ್ ಎಲ್ಲ ನಾನೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸಾಕು, ಜಾಸ್ತಿ ಆಸೆ ಪಡೋಕ್ಕಾಗಲ್ಲ. ಮೊದಲು ಅಂದರೆ ನಡೀತಾ ಇತ್ತು, ಇವಾಗ ಆಗಲ್ಲ. ಸೊ ನೋಡೋಣ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಮುಂದೆ ಅಂದರೆ ನೆಕ್ಸ್ಟ್ ವೀಕಿಂದ ನಾನು ಒಂಚೂರು ವೀಕ್ಲಿ ಚಾಲೆಂಜ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ 1 ವೀಕ್ ಚಾಲೆಂಜು, ಝೊಮ್ಯಾಟೊ 1 ವೀಕ್ ಚಾಲೆಂಜು ಅಂತ. ಸೊ ಮಾಡಲಾ ಬೇಡವಾ ಅಂತ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಮಾಡ್ತಾಯಿರಿ.